ದೇವದೂತರು ಕೂಡ ಭಾವಿಸಲಾಗದ ದೈವ ಪ್ರೇಮದ ಘಾತೆ ಇದು. ದೇವದೂತರು ಕೂಡ ಭಾವಿಸಲಾಗದ ದೈವ ಪ್ರೇಮದ ಗಾತೆ. ಎಂಥ ಆಶ್ಚರ್ಯ ಪ್ರೇಮವಿದು, ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವೋ. ರಕ್ಷಕನಲ್ಲಿರುವೆ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವೋ. ಯೇಸು ರಕ್ಷಕನ ನೀತಿ ಮಾತ್ರವೆನಗೆ ಇಂದು ಈವುದಕ್ಷಯ ಭಾಗ್ಯವಾ. ಯೇಸು ರಕ್ಷಕನ ನೀತಿ ವಸ್ತ್ರವೆನಗೆ ಇಂದು ಈವುದಕ್ಷಯ ಭಾಗ್ಯವಾ. ಎಂಥ ಆಶ್ಚರ್ಯ ಪ್ರೇಮವಿದು, ಪ್ರಭು ಇಂಥ ಪಾಪಿಗೆ ತೋರಿದುದು. ಇಂಥ ಆಶ್ಚರ್ಯ ಪ್ರೇಮವಿದು. ಆಮೆನ್. ಆಮೆನ್. ಪ್ರಿಯರೇ, ದೇವರು ಕೊಟ್ಟಿರುವಂತಹ ಈ ಒಂದು ಒಳ್ಳೆಯ ಅವಕಾಶಕ್ಕೋಸ್ಕರ ನಾವು ಕೃತಜ್ಞತಾ ಪೂರ್ವಕವಾಗಿ ಆತನಿಗೆ ಸ್ತುತಿ ಸ್ತೋತ್ರವನ್ನು ಹೇಳುವುದರ ಮುಖಾಂತರ ನಾವು ವಾಕ್ಯಗಳನ್ನ ಧ್ಯಾನಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ದೇವರು ನಮ್ಮೊಬ್ಬೊಬ್ಬರನ್ನು ಆತನ ಒಂದು ವಶಕ್ಕೆ ಪರಿಶುದ್ಧಾತ್ಮನ ಸಹಾಯದಿಂದ ನಮ್ಮನ್ನು ನಡೆಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ನಾವು ಈ ದಿನ ಕಲಿಯುವಂತಹ ಒಂದು ಪಾಠ ಬಿಳಾಮನ ವಿಷಯದಲ್ಲಿ ನಾವು ಕಲಿತುಕೊಳ್ಳೋಣ. ಬಿಳಾಮನು ಹೇಗೆ ಆತನ ಜೀವಿತ ಕೊನೆಗೊಂಡಿತು, ಅವನು ಹೇಗೆ ದೇವರ ಒಂದು ಚಿತ್ತಕ್ಕೆ ವಿರೋಧವಾಗಿ ನಡೆಕೊಂಡನು, ಆ ಒಂದು ಒಳ್ಳೆಯ ಒಂದು ನಮಗೆ ಪಾಠವನ್ನ ಈ ಒಂದು ಸಂದರ್ಭದಲ್ಲಿ ಇಸ್ರಾಯೇಲ್ ಬಗ್ಗೆ ಸಿಗುವಂತ ಪಾಠವು ನಮಗೂ ಸಹ ಈ ಒಂದು ಸಂದರ್ಭದಲ್ಲಿ ದೇವರು ಕೊಡೋನಾಗಿದ್ದಾನೆ. ನಾವು ಬಿಳಾಮನ ವಿಷಯವಾಗಿ ಕಲಿಯುವಾಗ ಬಿಳಾಮನ ವಿಷಯವಾಗಿ ಹಳೆ ಒಡಂಬಡಿಕೆಯ ಅರಣ್ಯಕಾಂಡದ 22ನೇ ಅಧ್ಯಾಯದಲ್ಲಿ ನಾವು ನೋಡೋರಾಗಿದ್ದೇವೆ. ಬಿಳಾಮನ ವಿಷಯವು 3 ಸಲ ಹೊಸ ಒಡಂಬಡಿಕೆಯಲ್ಲೂ ಸಹ ಅವನ ಹೆಸರನ್ನ ನಾವು ಉಲ್ಲೇಖಿಸಿರುವುದನ್ನು ಕಾಣುತ್ತೇವೆ. ಅದು 2 ಪೇತ್ರದಲ್ಲಿದೆ, ಯೋಧದಲ್ಲೂ ಇದೆ, ಪ್ರಕಟಣೆಯಲ್ಲೂ ಸಹ ಇದೆ. 2 ಪೇತ್ರ 2:15 ಅವನ ವಿಷಯವಾಗಿ ಇವರು ಸನ್ಮಾರ್ಗ ಬಿಟ್ಟವರು, ಹಾದಿ ತಪ್ಪಿದವರು ಮತ್ತು ಬೇಯೋರಿನ ಮಗನ ಆದ ಬಿಳಾಮನ ಮಾರ್ಗವನ್ನು ಹಿಡಿದವರಾಗಿದ್ದಾರೆ. ಹಾಗಾಗಿ ಪೇತ್ರನು ಆ ಕಾಲದ ತನ್ನ ಕಾಲದ ಆ ಜನರಲ್ಲಿದ್ದಂತಹ ಒಂದು ಗುಣವನ್ನ ಹೇಳುವಾಗ ಉಲ್ಲೇಖಿಸುವಾಗ ಅದರಲ್ಲಿ ಬೇಯೋರನ ಮಗನಾದ ಬಿಳಾಮನ ಉದಾಹರಣೆಯನ್ನ ಅಲ್ಲಿ ಕೊಟ್ಟು ಅದನ್ನು ಉದಾಹರಿಸುವಾಗಿದ್ದಾರೆ. ಹಾಗೆ ಯೂದ 1:11 ಅವರ ಗತಿಯನ್ನು ಏನೆಂದು ಹೇಳಲಿ, ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತಾಡಿ ನಾಶವಾಗಿ ಹೋಗುವವರಾಗಿದ್ದಾರೆ. ಇಲ್ಲಿ ಕಾಯಿನನ ಮತ್ತು ಕೋರಹನ ಜೊತೆ ಬಿಳಾಮನ ಉದಾಹರಣೆಯನ್ನ ತಗೊಂಡಿರೋದನ್ನ ನಾವು ಯೂದ ಪುಸ್ತಕದಲ್ಲಿ ನೋಡ್ತೇವೆ. ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನು ಯಾವ ರೀತಿ ಭ್ರಾಂತಿಯಲ್ಲಿ ಮುಳುಗಿದನು, ಯಾವ ರೀತಿ
ಲೋಭತನವನ್ನ ತನ್ನ ಜೀವಿತದಲ್ಲಿ ಪ್ರಕಟಿಸಿದನು. ಅದರಿಂದಾದಂತಹ ಒಂದು ದುಷ್ಪರಿಣಾಮಗಳು, ಫಲಿತಾಂಶಗಳನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣುವರಾಗಿದ್ದೇವೆ. ಬೇರೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಪ್ರಯಾಣವನ್ನ ಬೆಳೆಸ್ಕೊಂಡು ಬರುವಾಗ ಅವರು ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೊರ್ದನ್ ಹೊಳೆಯ ತೀರದಲ್ಲಿ ಆ ಒಂದು ಪ್ರದೇಶದಲ್ಲಿ ಅವರು ಇಳ್ಕೊಂಡಿರುವಾಗ ಆ ಪ್ರದೇಶವು ಮೋವಾಬ್ಯರಿಗೆ ಸೇರಿದಂತ ಪ್ರದೇಶವಾಗಿತ್ತು. ಮೋವಾಬ್ಯರು ಯಾರು ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಮೋವಾಬ್ಯರು ಬೇರೆ ಯಾರು ಅಲ್ಲ, ಲೋಟನ ಒಂದು ಸಂತಾನವಾಗಿತ್ತು. ತನ್ನ ಹೆಣ್ಣು ಮಕ್ಕಳಲ್ಲಿ ಲೋಟನು ಪಡೆದುಕೊಂಡಂತಹ ಅಥವಾ ಹೆಣ್ಮಕ್ಳು ಬಲವಂತಾಗಿ ಪಡೆದುಕೊಂಡಂತಹ ಆ ಸಂತಾನವಾಗಿತ್ತು ಮೋವಾಬ್ಯರು. ಆ ಮೋವಾಬ್ಯರ ಒಂದು ಪ್ರದೇಶದಲ್ಲಿ ಅವರು ಇಳ್ಕೊಂಡಿರುವಾಗ ಅಲ್ಲಿ ಬಾಲಾಕ ಅಂತ ಒಬ್ಬ ಅರಸನು ಅವರನ್ನ ಆಳ್ತಾ ಇರ್ತಾನೆ. ಇಸ್ರಾಯೇಲರು ಅಮೋರಿಯರನ್ನ ಸಂಹಾರ ಮಾಡಿರುವಂತ ವರ್ತಮಾನವು ಈ ಮೋವಾಬ್ಯರಿಗೂ ಸಹ ಗೊತ್ತಾಗುತ್ತೆ. ಅವ್ರ ವಿಷಯದಲ್ಲಿ ಅವರಿಗೆ ಬಹಳ ಒಂದು ಭಯ ಉಂಟಾಗುತ್ತೆ, ದಿಗಿಲು ಉಂಟಾಗುತ್ತೆ. ಇಸ್ರಾಯೇಲರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವರು ಪ್ರಯಾಣ ಮಾಡ್ಕೊಂಡು ಬರ್ತಾ ಇರೋ ಎಲ್ಲಾ ಸ್ಥಳಗಳಲ್ಲಿ ಅಲ್ಲಿನ ರಾಜರುಗಳು ಎಲ್ಲರೂ ಅವರು ಗಮನಿಸುತ್ತಾ ಬರ್ತಾ ಇದ್ದಾರೆ. ಅವರೆಲ್ಲರನ್ನ ನಾಶಪಡಿಸ್ಕೊಂಡು ಬರ್ತಾ ಇದ್ದಾರೆ. ದೇವರು ಅವ್ರ ಜೊತೆ ಇದ್ದು ಅವರಿಗೆ ಒಂದು ಗೆಲುವನ್ನ, ವಿಜಯವನ್ನ ಕೊಡ್ತಾ ಬರ್ತಾ ಇದ್ದಾನೆ. ಅವರು ಜಯಶಾಲಿಗಳಾಗಿ ಎಲ್ಲ ಬರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ತಮ್ಮ ಗತಿ ಏನಾಗುತ್ತೋ, ತಾವು ಯಾವ ರೀತಿ ಅವ್ರನ್ನ ಎದುರಿಸ್ಬೇಕಾಗುತ್ತೋ ಅಂತ ಭಯದಿಂದ ಅವರು ಇರುವಾಗ ಅಲ್ಲಿ ಅವರನ್ನು ಆಳ್ತಿದ್ದಂತ ಬಾಲಕನು ಇವರ ವಿಷಯದಲ್ಲಿ ಹೇಗೂ ಇವರನ್ನ ನಾನು ಜಯಿಸ್ಬೇಕು, ದೇವರ ಸಹಾಯ ಇವ್ರಿಗಿದೆ, ಇವ್ರನ್ನ ಜಯಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅವನು ಯೋಚನೆ ಮಾಡುವಾಗ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅವರ ಮಧ್ಯದಲ್ಲಿ ಒಬ್ಬನು ಪ್ರವಾದಿ ಇರ್ತಾನೆ. ಅವನೇ ತಾನೇ ಬೇವರನ ಮಗ ಬೇಳಾಮನಾಗಿರ್ತಾನೆ. ಅವನ ಕರೆಸುವುದಕ್ಕೆ ಈ ಬಾಲಕನು ತನ್ನ ಜನರನ್ನ ಹೋಗಿ ಅವರನ್ನ ಕಳ್ಕೊಂಡು ಬರ್ಲಿಕ್ಕೆ ಅವನ್ನ ನೇಮಿಸ್ತಾನೆ. ಅವ್ರ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ, ಅವರು ನಮಗಿಂತ ಬಲಿಷ್ಠರು, ಆದ್ದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು, ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದದ್ದು. ಅವನ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ನಾನು ಈ ಜನಕ್ಕೆ ವಿರೋಧವಾಗಿ ನಿಂತು ಇವ್ರನ್ನ ಹೇಗೂ ಇಲ್ಲಿಂದ ಕಳುಹಿಸಿ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವನೇನು ಹೇಳ್ತಾನೆ, ನೀನು ಬಂದು ಶಾಪ ಕೊಡ್ಬೇಕು, ಆ ಶಾಪ ಕೊಟ್ಟಾಗ ನನಗೇನಾದ್ರೂ ಅವ್ರನ್ನ ಸೋಲ್ಸಿಕ್ ಆದೀತು ಅನ್ನುವಂತಹ ಒಂದು ಆಸೆಯನ್ನ ಅವನು ವ್ಯಕ್ತಪಡಿಸ್ತಾನೆ. ಯಾಕೆ ಈ ರೀತಿ ಅವನು ಆದೀತು ಅಂತ ಹೇಳ್ತಾನೆ ಅಂತಂದ್ರೆ, ಅಮೋರಿಯರು ಈಗಾಗಲೇ ಅವನಿಂದ ನಾಶವಾಗಿದ್ದಾರೆ, ಅವರಿಂದ, ಇಸ್ರಾಯೇಲರಿಂದ. ದೇವರು ಅವರು ಹೋದಲ್ಲೆಲ್ಲ ಜಯವನ್ನು ಕೊಡ್ತಾ ಇದ್ದಾನೆ. ದೇವರೇ ಅವರ ಪರವಾಗಿ ನಿಂತಿರುವಾಗ ನಾನು ಹೇಗೆ ಅವರನ್ನ ಗೆಲ್ಲಿಕ್ಕಾಗುತ್ತೆ? ಆ ದೇವರ ಪ್ರವಾದಿಯಿಂದಲೇ ಅವರಿಗೆ ಶಾಪವನ್ನ ಕೊಡಿಸಿದ್ರೆ ನಾನು ಗೆಲ್ಲಬಹುದು ಅನ್ನೋ ಆಸೆಯಿಂದ ಆತನ ಏನ್ ಮಾಡ್ತಾನೆ, ಈ ಯೆಹೋವನ ಪ್ರವಾದಿಯಾಗಿದ್ದಂತ ಅವರು ಮೋವಾಬ್ಯರು ವಿಗ್ರಹಾರಾಧನೆ ಮಾಡ್ತಿದ್ದಾಗ್ಯೂ ಸಹ ಅವರಿಗೆ ನಿಜವಾದ ದೇವರಾದ ಇರುವಾತನಾದ ಯೆಹೋವನ ಪರಿಜ್ಞಾನ ಅವರಲ್ಲಿತ್ತು. ಅಂತಹ ಪರಿಜ್ಞಾನ ಹೊಂದಿಕೊಂಡಿದ್ದವರಲ್ಲಿ ಈ ಬೇಳಾಮನು ಸಹ ಒಬ್ಬನಾಗಿದ್ದನು. ಅವನು ಪ್ರವಾದಿಯೇ ಆಗಿದ್ದನು. ಆರಂಭದಲ್ಲಿ ಅವನು ಒಳ್ಳೆಯ ಪ್ರವಾದಿನೇ, ಆದ್ರೆ ಅವನು ಈ ಒಂದು ಲೋಭಕ್ಕೆ ಸಿಲುಕಿ ಅವನು ಭ್ರಷ್ಟನಾಗ್ತಾನೆ, ನೀತಿ ಭ್ರಷ್ಟನಾಗ್ತಾನೆ, ಧರ್ಮ ಭ್ರಷ್ಟನಾಗ್ತಾನೆ. ಅದನ್ನು ನಾವು ಇಲ್ಲಿ ನೋಡ್ತೇವೆ. ಮೋವಾಬ್ಯರ ಹಿರಿಯರು, ಮಿದ್ಯಾನ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದು ಬಾಲಾಕನ ಮಾತುಗಳನ್ನು ತಿಳಿಸಿದಾಗ ಅವನು, ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರ್ರಿ, ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಗ್ಗೆ ತಿಳಿಸುವೆನು ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಬಿಳಾಮನ ಬಳಿಯಲ್ಲಿ ಇಳುಕೊಂಡರು. ಯೆಹೋವನ ಪ್ರವಾದಿಯಾದ ಬಿಳಾಮನು ಅಥವಾ ತನ್ನನ್ನ ಪ್ರವಾದಿಯಾಗಿ ಎಣಿಸಿಕೊಂಡಂತ ಬಿಳಾಮನಿಗೆ ಯೆಹೋವನ
ಆ ಒಂದು ಅಭಿಪ್ರಾಯ ಅಥವಾ ಇಸ್ರಾಯೇಲರ ವಿಷಯದಲ್ಲಿ ಯೆಹೋವನು ಮಾಡಿದ್ದಂತ ಅನುಗ್ರಹ ಆಶೀರ್ವಾದದ ಜ್ಞಾನ ಇವನಿಗೂ ಇತ್ತು. ಹೇಗೆ ಇಸ್ರಾಯೇಲರು ಐಗುಪ್ತ ದೇಶದಿಂದ ನಡ್ಕೊಂಡು ಬರ್ತಾ ಇದ್ದಾರೆ, ಅವರ ದಾರಿಯುದ್ದಕ್ಕೂ ಯೆಹೋವನು ಎಂತಹ ಒಂದು ಅದ್ಭುತಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ ಎನ್ನುವಂತಹ ಜ್ಞಾನ ಈ ಬಿಳಾಮನಿಗೆ ಇತ್ತು. ಅವರು ಈ ವಿಷಯವನ್ನ ತೆಗೆದುಕೊಂಡು ಬಂದಾಗಲೇ ಆತನು ಅವರನ್ನ ಅಲ್ಲಿಂದ ಕಳಿಸಿ ಬಿಡಬೇಕಾಗಿತ್ತು, ಕಳುಹಿಸಿ ಬಿಡಬಹುದಾಗಿತ್ತಲೂ ಸಹ ಸಹ. ಯಾಕಂತಂದ್ರೆ ದೇವರ ಒಂದು ಆಶೀರ್ವಾದ, ದೇವರ ಕರುಣೆ, ಅನುಗ್ರಹ ಇಸ್ರಾಯೇಲರ ಮೇಲೆ ಇದೆ ಅಂತ ತಿಳ್ಕೊಂಡಂತಹ ಈ ಪ್ರವಾದಿ ಅವರನ್ನ ದೇವರ ಆಸೆಗೆ ವಿರೋಧವಾಗಿ, ಚಿತ್ತಕ್ಕೆ ವಿರೋಧವಾಗಿ ಶಪಿಸುವಂತಹ ಪ್ರಯತ್ನವನ್ನ ಅಥವಾ ಆ ಒಂದು ಪ್ರಯತ್ನದ ಇದನ್ನ ಬಿಡ್ಬೇಕಾಗಿತ್ತು. ಆ ಸಾಹಸವನ್ನ ಅವನು ಬಿಡ್ಬೇಕಾಗಿತ್ತು, ಆ ಒಂದು ಮನಸ್ಸನ್ನ ಅವನು ಮಾಡ್ಕೊಳ್ಬಾರ್ದಾಗಿತ್ತು. ಆರಂಭದಲ್ಲಿ ಇಲ್ಲಿ ಆತನು ದೇವರಿಗೆ ವಿರೋಧವಾಗಿ ನಡೆದುಕೊಳ್ಳುವುದನ್ನ ನಾವು ಇಲ್ಲಿ ಕಾಣ್ತೇವೆ. ದೇವರು ಆವಾಗ ಬಿಳಾಮನಿಗೆ ಬಂದು ಕೇಳ್ತಾನೆ, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು, ಬಿಳಾಮನು ಮೋವಾಬ್ಯರ ಅರಸನು, ಅಂದರೆ ಚಿಪ್ಪೋರ್ನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದ ಹೊರಟು ಬಂದಿದೆ, ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ, ನೀನು ಬಂದು ಅವರಿಗೆ ಶಾಪ ಕೊಡಬೇಕು, ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದ ಆದೀತು ಎಂದು ಹೇಳು ಕಳಿಸಿದ್ದಾನೆ ಎಂದು ಉತ್ತರ ಕೊಡ್ತಾನೆ. ಸ್ವಾಮಿಗೆ ಇವನು ಕೊಡೋ ಉತ್ತರ ನೋಡಿ ಹೀಗಿದೆ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಯಾವ ಅಬ್ರಹಾಮನಿಗೆ ವಾಗ್ದಾನವನ್ನ ಕೊಟ್ಟಿದ್ದನೋ ಆ ಅಬ್ರಹಾಮನನ್ನು ನೆನೆಸಿ ಅವನ ಸಂತಾನದವರಾದ ಈ ಯಾಕೋಬ್ಯರನ್ನ ಇವು ನಡೆಸ್ಕೊಂಡು ಬರ್ತಾ ಇರುವಾಗ, ದೇವರು ತನ್ನ ವಾಗ್ದಾನವನ್ನ ನೆರವೇರಿಸ್ಕೊಂಡು ಬರ್ತಾ ಇರುವಾಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಈ ತನ್ನ ಪ್ರವಾದನೆಯನ್ನ ಆರಂಭದಲ್ಲಿ ಸ್ವಾಮಿ ಅವನನ್ನ ತಡೀತಾನೆ. ತನ್ನ ಪ್ರವಾದಿ ಅಂತ ಹೇಳ್ಕೊಂಡವನು ತನಗೆ ವಿರೋಧವಾಗಿರಬಾರ್ದು ಅಂತ ಹೇಳಿ ಅವನಿಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾನೆ. ನೀನು ಹೇಗೂ ಹೋಗ್ಬಾರ್ದಪ್ಪ, ನನ್ನಿಂದ ಆಶೀರ್ವಾದವನ್ನು ಹೊಂದಿಕೊಂಡಂತಹ ಜನಾಂಗವನ್ನ ನೀನು ಶಪಿಸಬಾರ್ದು ಅಂತ ಹೇಳುವಾಗ ಬಿಳಾಮನು ಅದನ್ನು ಒಪ್ಕೊಂಡು ಬೆಳಗ್ಗೆ ಅವನು ಏನ್ ಹೇಳ್ತಾನೆ, ನಾನು ನಿಮ್ ಜೊತೆಲಿ ಬರೋಕ್ಕೆ ಯೆಹೋವನ ಅಪ್ಪಣೆ ಇಲ್ಲ ಅಂತ ಮಾತ್ರ ಹೇಳ್ತಾನೆ. ದೇವರು ಯಾವ ರೀತಿ ಆ ಜನಾಂಗವನ್ನ ಆಶೀರ್ವದಿಸ್ತಾನೆ, ಆ ಜನಾಂಗದ ವಿಷಯದಲ್ಲಿ ದೇವರ ಅಭಿಪ್ರಾಯವೇನು, ಅವನು ಸ್ವತಃ ಅವರಿಗೆ ಸಹಾಯಕರಾಗಿ ನಿಂತಿದ್ದಾನೆ ಅನ್ನೋ ವಿಷಯವನ್ನ ಮರೆಮಾಚಿ ಯೆಹೋವನ ಅಪ್ಪಣೆ ಸಿಗಲಿಲ್ಲ ಅಂತ ಮಾತ್ರ ಹೇಳ್ತಾನೆ. ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬಿಳಾಮನು ಬರಲ್ಲ ಎಂದು ತಿಳಿಸ್ತಾರೆ. ಅವರು ವಾಪಸ್ ಬರ್ತಾರೆ, ರಾಜನ ಹತ್ರ ಬಂದು ಬಾಲಾಕನೇ ವಿಷಯ ಹೀಗಿದೆ, ಅವನು ಬರ್ಲಿಕ್ಕೆ ಒಪ್ಲಿಲ್ಲ ಅಂತ ಹೇಳುವಾಗ ಬಾಲಾಕನಿಗೆ ಏನು ಮತ್ತೊಂದು ಆಸೆ ಉಂಟಾಗುತ್ತೆ. ಬಹುಶಃ ಅವನು ಇನ್ನೂ ಹೆಚ್ಚಿನವಾದ ರೀತಿಯಲ್ಲಿ ಅವನು ನನ್ನಿಂದ ಏನಾದರೂ ನಿರೀಕ್ಷೆ ಮಾಡ್ತಾ ಇರ್ಬೋದು, ಹೆಚ್ಚಿನ ಸಂಪತ್ತನ್ನ, ಇಲ್ವೇ ಒಂದು ಘನ ಪಡಿಸುವಿಕೆಯನ್ನ ಆತನು ನನ್ನಿಂದ ನಿರೀಕ್ಷೆ ಪಡ್ತಾ ಇರ್ಬೋದು ಅಂತ ಹೇಳಿ, ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ, ನೀನು ಬರಲೇಬೇಕು, ನಿಂಗೆ ಯಾವ ಅಡ್ಡಿನೂ ಹಾಕ್ಬಾರ್ದು, ಯಾವ ಕಾರಣವನ್ನು ನೀನು ಕೊಡಬೇಡ, ನೆಪವನ್ನ ನೀನು ಕೊಡಬೇಡ, ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುತ್ತೇನೆ, ನೀನು ಏನ್ ಬೇಕಾದ್ರೂ ಕೇಳ್ಕೋ, ನಾನು ಅದನ್ನು ಕೊಡ್ತೇನೆ, ನೀನು ಅಗತ್ಯವಾಗಿ ಬಂದು ಈ ಜನರನ್ನು ನನಗೋಸ್ಕರ ಶಪಿಸಬೇಕು ಅಂತ ಮತ್ತೆ ರಾಜನಾದ ಬಾಲಕನು ಹೇಳುತ್ತಾನೆ. ಹೇಳ್ತಾ ಇದ್ದೀನಿ ಅಂತ ಹೇಳಿ ನೀವು ಅವನಿಗೆ ಹೇಳ್ಬೇಕು ಅಂತ ಮತ್ತೆ ಅವನು ತನ್ನ ದೂತರನ್ನ, ತನ್ನ ಸೇವಕರನ್ನ ಬಿಳಾಮನ ಹತ್ತಿರ ಕಳಿಸುವಾಗ, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರನೆ ಅಂತ ಹೇಳ್ತಾನೆ. ನೋಡಿ, ಸ್ಪಷ್ಟವಾಗಿ ಅವನು ಹೇಳ್ತಾನೆ. ಹೇಳಿದಾಗ್ಯೂ ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಅವನಿಗೆ ಅವರು ಕೊಡುವಂತಹ ಹಣದ ಮೇಲೆ, ರಾಜನು ಒಡ್ಡಿರುವಂತಹ ಆಮಿಷನ ಮೇಲೆ ಅವನ ಮನಸ್ಸು ಇರುತ್ತೆ. ಅವರನ್ನ ಸಾರಸಗಟಾಗಿ ಅವನು ತಳ್ಳು ಹಾಕ್ತೆ
ಅವನು ಏನು ಮಾಡ್ತಾ ಇದ್ದಾನೆ ಅಂತ ಇ ಜಿ ವೈಟ್ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ಅವನು ನೋಡಿ, ಈ ವೆಂಚರ್ ಟು ಡ್ಯಾಲಿ ವಿತ್ ಟೆಂಪ್ಟೇಷನ್, ತನಗಿರುವಂತಹ ಈ ಶೋಧನೆಯ ಜೊತೆ ಸರಸಾಡ್ಲಿಕ್ಕೆ ಅವನು ಹೋಗ್ತಾ ಇದ್ದಾನೆ. ಅದ್ರ ಜೊತೆ ಅವನು ಡ್ಯಾಲಿ ವಿತ್ ಟೆಂಪ್ಟೇಷನ್ ಅಂದ್ರೆ ಹುಡುಗಾಟಿಕೆ ಮಾಡ್ತಾ ಇದ್ದಾನೆ. ನೋಡಿ, ಶೋಧನೆ ಬಂದಾಗ ನಾವು ಗಟ್ಟಿಯಾಗಿ ದೇವರ ಆಶ್ರಯವನ್ನ ಪಡ್ಕೊಳ್ಬೇಕು, ಅಲ್ಲದೆ ಅದ್ರ ಜೊತೆ ನಾವೇ ಆಟ ಆಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನುವಂತ ಪಾಠ ನಮಗೆ ಬಿಳಾಮನ ಒಂದು ಉದಾಹರಣೆಯಿಂದ ನಮಗೆ ಸಿಗುತ್ತೆ. ಆತನ ಏನ್ ಮಾಡ್ತಾನೆ ಮುಂದೆ, ಬಾಲಾಕನು ಅವರಿಗಿಂತ ಘನವಂತರಾದ ಹೆಚ್ಚು ಮಂದಿ ಪ್ರಧಾನನ ಕಳಿಸಿ, ಇವರು ಬಿಳಾಮನ ಬಳಿ ಬಂದವನಿಗೆ, ನೀನು ದಯಮಾಡಿ ನನ್ನ ಬಳಿ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ ಅಂತ ಹೇಳುವಾಗ ಅವನೇನ್ ಮಾಡ್ತಾನೆ, ಈ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಾಗ್ಯೂ ಸಹ ಅವರನ್ನ ತಾನು ಉಳಿಸ್ಕೊಂಡು, ದೇವರು ಬೇರೆ ಇನ್ನೇನಾದ್ರೂ ನನಗೆ ಅಪ್ಪಣೆ ಕೊಡಬಹುದು, ಹೋಗು ಅಂತ ಹೇಳ್ಬೋದು ಅಂತ ಕಾಯ್ಕೊಂಡಿರ್ತಾನೆ. ಅವನು ಆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾನೆ. ಇದನ್ನ ನಾವು ಹೇಳುದು, ಈ ಒಂದು ಏನು ಗಂಟು ಬೇಕು ಗಂಟು ಬೇಕು ಅಂತ ಹೇಳ್ತಾರೆ ನೋಡಿ, ಆ ಒಂದು ಮನೋಭಾವವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ದೇವರ ಅನುಗ್ರಹವೂ ತನಗ್ ಬೇಕು, ಹಾಗೇನೆ ಈ ರಾಜನ ಅನುಗ್ರಹವೂ ತನಗ್ ಬೇಕು ಅನ್ನುವಂತಹ ಒಂದು ಆಸೆಯನ್ನು ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಆ ಮನೋಭಾವವನ್ನ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರಿ, ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ. ನೋಡಿ, ದೇವರು ಮೊದಲೊಂದು ಸಲ ಹೇಳಿ ಎರಡನೇ ಸಲ ತನ್ನ ಉದ್ದೇಶವನ್ನ, ತನ್ನ ಅಭಿಪ್ರಾಯವನ್ನ ಎಂದಿಗೂ ಬದಲು ಮಾಡ್ಕೊಳ್ಳೋದಿಲ್ಲ. ಅದು ಇವನಿಗೆ ಆತನ ಒಬ್ಬ ಪ್ರವಾದಿಯಾಗಿ ಇವನಿಗೆ ಗೊತ್ತಾಗ್ಬೇಕಾಗಿತ್ತು. ಆದ್ರೆ ಇವನು ಮಾಡ್ತಾ ಇರೋದು ಏನು ಅಂತಂದ್ರೆ, ದೇವರು ಒಂದು ವೇಳೆ ಅಪ್ಪಣೆ ಕೊಡ್ತಾನೋ ನೋಡೋಣ ಅಂತ ಹೇಳ್ತಾ ಇದ್ದಾನೆ. ಆ ರಾತ್ರಿ ದೇವರು ಬಿಳಾಮನ ಬಳಿ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ಅವನು ಹೇಳ್ತಾ ಇದ್ದಾನೆ, ದೇವರು ಮೊದಲನೇ ಸಲ ನೀನು ಹೋಗ್ಬೇಡ, ಶಪಿಸ್ಬೇಡ ಅಂತ ಹೇಳಿದಂತ ದೇವರು ಇವನ ಒಂದು ಹಠವನ್ನ, ಇವನ ಮೊಂಡತನವನ್ನ ನೋಡಿ ದೇವರು, ನೀನು ಹೋಗಪ್ಪ, ಆದ್ರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದರು. ಇವನ ಆಸೆ ಅಷ್ಟೆಲ್ಲ ಹೊತ್ಕೊಂಡಿದ್ದಾಗ್ಯೂ ಸಹ ದೇವರು ಅವನನ್ನ ಯಾತಕ್ಕೆ ಕಳಿಸ್ತಾ ಇದ್ದಾನೆ ಅಂತಂದ್ರೆ, ಇಸ್ರಾಯೇಲರ ಪರವಾಗಿ ಒಂದು ಆಶೀರ್ವಾದನ ನುಡಿಯುವಂತಹ ಒಂದು ಕೆಲಸಕ್ಕೆ ಅವನನ್ನ ಕಳುಹಿಸ್ತಾ ಇದ್ದಾನೆ. ತನ್ನ ಕೆಲಸವನ್ನ ತಾನು ಮಾಡ್ಕೊಳ್ಳಿ ಅಂತಲ್ಲ, ಆದ್ರೆ ಅವನು ದೇವರ ಚಿತ್ತಾನುಸಾರವಾಗಿ ನಡ್ಕೊಳ್ಬೇಕಾದಂತವನು ತನ್ನ ಒಂದು ಆಸೆಯನ್ನು ನೆರವೇರಿಸ್ಕೋಬಹುದು, ತನಗೆ ಒಂದು ದೊಡ್ಡ ಒಂದು ಬಹುಮಾನ ರಾಜನಿಂದ ಸಿಗುತ್ತೆ ಅನ್ನೋ ಒಂದು ಆಸೆಯನ್ನ ಒತ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಹೇಗೆ ಹೋಗ್ತಾ ಇದ್ದಾನೆ, ಬೆಳಗ್ಗೆ ಬಿಳಾಮನು ತನ್ನ ಕತ್ತಿಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಕತ್ತಿಗೆ ತಡಿ ಹಾಕಿಸ್ತಾನೆ, ಬೆಳಗ್ಗೆ ಅವನು ಎದ್ದು ಪ್ರಯಾಣಕ್ಕೆ ಹೊರಟಿದ್ದಾನೆ. ಅವನು ಹೋದುದರಿಂದ ದೇವರಿಗೆ ಕೋಪ ಉಂಟಾಯಿತು. ಎಷ್ಟು ಸ್ಪಷ್ಟವಾಗಿ ನಾವು ದೇವರ ಒಂದು ಇಲ್ಲಿ ಅನುಮತಿ ಇರಲಿಲ್ಲ, ಆತನಿಗೆ ವಿರೋಧವಾಗಿ ಆತನ ನಡ್ಕೊಳ್ತಾ ಇದ್ದಾನೆ ಅನ್ನೋದು ನಮಗೆ ಸ್ಪಷ್ಟವಾಗ್ತಾ ಇದೆ. ಅವನ ಆಸೆಯನ್ನ, ಅವನ ಹೃದಯದಲ್ಲಿರುವಂತಹ ಲೋಭತನವನ್ನು ಅರಿತಿದ್ದಂತಹ ದೇವರಿಗೆ ನಿಜವಾಗಿಯೂ ಕೋಪ ಉಂಟಾಯಿತು. ಆರಂಭದಲ್ಲಿ ಮೊದಲನೇ ಸಲನೇ ಆತನು, ನೀನು ಹೋಗ್ಬೇಡಪ್ಪ, ಶಪಿಸ್ಬೇಡ, ಆ ಜನರು ನನ್ನ ಅನುಗ್ರಹವನ್ನು ಅಂದ್ಕೊಂಡಿದ್ದಾರೆ, ನನ್ನಿಂದ ಆಶೀರ್ವಾದವನ್ನು ಅಂದ್ಕೊಂಡಿದ್ದಾರೆ, ಅವರ ಪರವಾಗಿ ನೀನು ನಿಂತು ಕೆಲಸ ಮಾಡಬೇಕು, ನೀನು ನನ್ನ ಪ್ರವಾದಿ ಅಂತ ಹೇಳುವಾಗ ಅವನು ಒಪ್ಕೊಳ್ತಾನೆ, ಅವನ್ನ ಕಳಿಸ್ಬಿಡ್ತಾನೆ. ಎರಡನೇ ಸಲ ಹೆಚ್ಚಿನ ಆಮಿಷವನ್ನು ಒಡ್ಡಿದಾಗ ಅವನು ಇರ್ರಿ ನನ್ನ ಜೊತೆ ಇರ್ರಿ, ಯೆಹೋವನ ಅಪ್ಪಣೆ ಪಡ್ಕೊಳ್ತೀನಿ ಅಂತ ಅವನು ಯೆಹೋವನ ಅಪ್ಪಣೆಯನ್ನ ಪಡ್ಲಿಕ್ಕೆ ತನ್ನ ಸ್ವಬುದ್ಧಿಯಿಂದ ಅವನು ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ದೇವರ ಅವನ ಸ್ವಭಾವವನ್ನ, ಅವನ ಹೃದಯದಲ್ಲಿದ್ದಂತಹ ದುರಾಶೆಯನ್ನು ಅರಿತುಕೊಂಡು ಇದ್ದಂತ ದೇವರು, ನೀನು ಹೋಗಪ್ಪ, ಆದ್ರೆ ನಾ ಹೇಳಿದ್ ಮಾತ್ರ ಮಾಡು ಅಂತ ಹೇಳುವಾಗ ಅವನು ಬೆಳಿಗ್ಗೆ, ಹೌದು ಇಲ್ಲ ಸ್ವಾಮಿ, ನೀನ್ ಮೊದಲೇ ಹೇಳಿದ್ಯಲ್ಲಪ್ಪ, ನನಗೆ ಹೋಗ್ಬೇಡ ಅಂತ ಹೇಳಿದ್ಯಾ, ಇಸ್ರಾಯೇಲ್ನ ಶಪಿಸ್ಬೇಡ ಅಂತ ಹೇಳಿದ್ಯಾ, ನಾನು ಯಾಕೆ ಹೋಗ್ಬೇಕು, ನಾವು ಹೋಗೋದಿಲ್ಲ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವನ ಮೊಂಡುತನ, ಅವನ ಆಸೆಗೆ ಅವನು ಹಿಂಬು ಕೊಟ್ಟು, ಅವನ ಆಸೆಗೆ ಅವನು ಹೋಗೊಟ್ಟು ಅವನು ಹೊರಡ್ಲಿಕ್ಕೆ ಸಿದ್ಧವಾಗ್ತಾ ಇದ್ದಾನೆ. ಕತ್ತೆ ಹೋಗ್ತಾ ಇರುವಾಗ ಅವನಿಗೆ ಏನಾಗುತ್ತೆ, ಕೋಪ ಉಂಟಾಯ್ತು. ಯೆಹೋವನ ದೂತನವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ಬಿಳಾಮನು ತನ್ನ ಕತ್ತೆ ಮೇಲೆ ಹತ್ತಿಕೊಂಡು, ಇಬ್ಬರು ಆಳುಗಳು ಅವನ ಸಂಗಡ. ಯೆಹೋವನ ದೂತನು ಪಿಚ್ಚು ಕತ್ತೆಯನ್ನು ಕೈಲಿ ದಾರಿಯಲ್ಲಿ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಆ ಅಡವಿ ಕಡೆ ಹೋಯಿತು. ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬಿಳಾಮನದನ್ನು ಹೊಡೆದನು.
ಅದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅತಿ ಭಯಂಕರನಾದ ದೇವರ ದೂತನು ಕತ್ತಿ ಬಿಚ್ಚುಗತ್ತಿ ಅಂದ್ರೆ ಕತ್ತಿಯನ್ನ ಇರಿದು ನಿಂತಿದ್ದಾನೆ. ಹೊರೆಯಿಂದ ಅದನ್ನ ಇರಿದು ಅದನ್ನ ನಿಂತ್ಕೊಂಡಿದ್ದಾನೆ. ಈ ಒಂದು ದೃಶ್ಯ ಆ ಪ್ರವಾದಿಯಾದ ಬಿಳಾಮನಿಗೆ ಕಾಣಿಸ್ತಾ ಇಲ್ಲ. ಅವನಿಗೆ ಕಾಣಿಸ್ತಾ ಇದ್ರೆ ಅವನಿಗೆ ಭಯ ಇರ್ತಿತ್ತು, ಅವನಿಗೆ ಅರ್ಥ ಆಗ್ತಾ ಇತ್ತು. ಆದ್ರೆ ಪ್ರಾಣಿಗೆ ಮಾತ್ರ ಕಾಣಿಸ್ತಾ. ಆಮೇಲೆ ಯೆಹೋವನ ದೂತನು ದ್ರಾಕ್ಷಿ ತೋಟಗಳ ಸಂತಲ್ಲಿ 2 ಕಡೆಯಲ್ಲಿಯೂ ಗೋಡೆ ಇತ್ತು. ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರಿಕಿಸಲು ಅವನು ಅದನ್ನು ತಿರುಗಿ ಹೊಡೆದನು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿಯಿಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯವನನ್ನು ನೋಡಿ ಬಿಳಾಮನ ಕೆಳಗೆ ಅಣಗಿಕೊಂಡಾಗ ಬಿಳಾಮನು ಸಿಟ್ಟುಕೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಅದು ಅಡಕೊಳ್ಳುತ್ತೆ. ಅವನ ಕಾಲು ಅವನ ಉಜ್ಜಿಕೊಂಡು ಹೋಗುತ್ತೆ ಆ ಗೋಡೆಗೆ, ಪಕ್ಕದಲ್ಲಿದ್ದಂತ ಗೋಡೆಗೆ. ಕತ್ತೆಯ ಮೈಗುವೆ ಗೋಡೆಗೂ ಮಧ್ಯೆ ಇದ್ದಂತ ನೇತಾಡ್ತಿದ್ದಂತ ಆತನ ಕಾಲು ಉಜ್ಜಿಕೊಂಡು ಹೋಗುತ್ತೆ. ಅವನು ತುಂಬಾ ಸಿಟ್ಟು ಬರುತ್ತೆ. ಅದನ್ನ ತನ್ನ ಕೈಕೋಲಿನಿಂದ ಹೊಡೆದನು. ಕೈಕೋಲು ಇಟ್ಕೊಂಡಿರ್ತಲ್ಲ, ಅದ್ರಲ್ಲಿ ಚೆನ್ನಾಗಿ ಅದನ್ನ ಅವನು ಹೊಡಿತಾನೆ. ಆಗ ಯೆಹೋವನ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು 3 ಸಲ ಹೊಡೆದಿದ್ದು ನೋಡ್ತೇವೆ. ಈ 3 ಸಲ ಯಾಕೆ ಹೊಡೆದೆ ಅನ್ನೋದನ್ನ ಕೇಳ್ತಾನೆ ನೋಡಿ. ಕೇಳುತ್ತೆ ಕತ್ತೆ, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹೊತ್ತುತ್ತಾ ಇರುವ ನಿನ್ನ ಕತ್ತೆಯೋ ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ ಅಂದಾಗ ಬಿಳಾಮನು ಇಲ್ಲವೆಂದನು. ಅಷ್ಟರಲ್ಲಿ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲಿ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು. ಯೆಹೋವನ ದೂತನು, ನೀನು 3 ಸಾರಿಗೂ ನಿನ್ನ ಕತ್ತಿಯನ್ನು ಹೊಡೆದದ್ದೇಕೆ? ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ. ಆ ಕತ್ತೆ ನನ್ನನ್ನು ನೋಡಿ 3 ಸಾರಿ ನನ್ನೆದುರಿನಿಂದ ಒತ್ತಟ್ಟಿಗೆ ತಿರುಗಿಕೊಂಡಿತ್ತು. ಹಾಗೆ ತಿರುಗಿಕೊಳ್ಳದಿದ್ದರೆ ನಾನು ಕತ್ತೆಯನ್ನು ಉಳಿಸಿ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಎಂದು ಹೇಳಿದರು. ಅದಕ್ಕೆ ಬಿಳಾಮನು, ನಾನು ಪಾಪ ಮಾಡಿದ್ದೆ. ನೀನೇ ನನಗೆದುರಾಗಿ ದಾರಿಯಲ್ಲಿ ನಿಂತಿರುವುದನ್ನು ತಿಳಿಯಲಿಲ್ಲ. ನಾನು ಮಾಡುವುದು ನಿನಗೆ ಕೆಟ್ಟದ್ದಾಗಿ ತೋರಿದರೆ ಹಿಂದಕ್ಕೆ ತಿರುಗಿಕೊಳ್ಳುತ್ತೇನೆ ಎಂದಾಗ ಯೆಹೋವನ ದೂತನವನಿಗೆ, ಆ ಮನುಷ್ಯರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಹೇಳುವ ಮಾತನ್ನು ಹೊರತು ಬೇರೆ ಯಾವುದನ್ನು ಹೇಳಬಾರದು ಹೇಳಲಾಗಿ ಬಿಳಾಮನು ಬಾಲಾಕನ ಪ್ರಧಾನ ಜೊತೆಯಲ್ಲಿ ಹೊರಟನು. ಸ್ಪಷ್ಟವಾಗಿ ನಾವು ಬಾಯಿಯಲ್ಲಿ ಹೇಳುವ ರೀತಿಯಲ್ಲೇ ಈ ಒಂದು ವಾಕ್ಯಗಳು, ವಚನಗಳು ಬಿಳಾಮನ ವಿಷಯವನ್ನ ತಿಳಿಸ್ತಾ ಹೋಗ್ತಿವೆ. ಕತ್ತೆಯನ್ನು ಅವನು 3 ಸಲ ಹೊಡಿತಾನೆ. ಕತ್ತೆಯನ್ನು ಬಹಳ ಕ್ರೂರವಾಗಿ ಆತನು ಥಳಿಸುತ್ತಾನೆ. ಕತ್ತೆ ಮಾತಾಡ್ಲಿಕ್ಕೆ ಬರದಂತಹ ಮೂಕ ಪ್ರಾಣಿ ದೇವರ ಸಹಾಯದಿಂದ ಮಾತಾಡುತ್ತೆ. ಆತನು ಅದನ್ನ ತಿಳಿದು ನಾನು ವಾಪಸ್ ಹೋಗ್ತೇನೆ, ನಾನು ಪಾಪ ಮಾಡಿದ್ದೇನೆ ಅಂತ ಹೇಳ್ತೇನೆ. ಆದ್ರೆ ದೇವರ ಸೇವಕ, ನೀನು ಹೋಗು, ನನ್ನ ಮಾತನ್ನ ಆಡು ಅಂತ ಹೇಳುವಾಗ ಅವನು ಹೋಗುತ್ತಾ ತನ್ನ ಆಸೆಯನ್ನು ಹೊತ್ಕೊಂಡೇ ಹೋಗ್ತಾನೆ. ನಾನು ಹೋಗ್ತೇನೆ, ದೇವರ ಆಶೀರ್ವಾದವನ್ನೇ ಅವ್ರಿಗೆ ಹೇಳ್ತೇನೆ, ಆದ್ರೆ ಅವರಿಂದ ಬರುವಂತಹ ಒಂದು ದ್ರವ್ಯವನ್ನ ನಾ ಸಂಪಾದನೆ ಮಾಡ್ಕೊಳ್ಬಹುದು. ರಾಜ ನನಗೆ ದೊಡ್ಡ ರೀತಿಯಲ್ಲಿ ಘನಪಡಿಸುತ್ತಾನೆ, ಉಡುಗೊರೆ ಕೊಡ್ತಾನೆ, ತನ್ನ ಸಂಪತ್ತನ್ನ ನಾನು ಕೊಡ್ತಾನೆ ಅಂತ ಹೇಳಿ ಆಸೆಯನ್ನ ಇಟ್ಕೊಂಡೇ ಆತನು ಹೋಗೋದನ್ನ ನಾವು ಕಾಣ್ತೀವಿ. ಪ್ರಿಯರೇ, ಇಲ್ಲಿ ಏನನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಇವನ ಒಂದು ಕ್ರೂರವಾದ ಒಂದು ಬುದ್ಧಿಯನ್ನ ದೇವರು ಕಾಣಿಸೋದನ್ನ ನಾವು ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂತಂದ್ರೆ, ಇಲ್ಲಿ ನಾನು ಈ ಪೇಟ್ರಿಯಾರ್ಚ್ಸ್ ಅಂಡ್ ಪ್ರಾಫಿಟ್ಸ್ ಪುಸ್ತಕದ 40ನೇ ಅಧ್ಯಾಯದಲ್ಲಿ ಬಿಳಾಮನ ಬಗ್ಗೆ ಒಂದು ಅಧ್ಯಾಯ ಇದೆ. ಆ ಅಧ್ಯಾಯವನ್ನ ನಾನು ಓದ್ಕೊಂಡು ಈ ವಾಕ್ಯಗಳನ್ನ ಗುರ್ತು ಮಾಡ್ಕೊಂಡು, ಏನಪ್ಪಾ ಅಂತಂದ್ರೆ, ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯವನ್ನ ಇಲ್ಲಿ ಉದಾಹರಣೆ ಮಾಡ್ತಾರೆ. ಶಿಷ್ಟನು ತನ್ನ ಧನದ ಕ್ಷೇಮವನ್ನು ಲಕ್ಷಿಸುತ್ತಾನೆ, ದುಷ್ಟನ ವಾತ್ಸಲ್ಯವು ಕುರುಳ್ತನವೇ. ನಾವು ದೇವರು ಸೃಷ್ಟಿ ಮಾಡಿರುವ, ನಮ್ಮ ಸಹಾಯಕ್ಕೆ ಕೊಟ್ಟಿರುವಂತಹ ಪ್ರಾಣಿಗಳ ಮೇಲೆ ನಮ್ಮ ಕ್ರೂರತನವನ್ನ ಪ್ರದರ್ಶನ ಮಾಡಬಾರ್ದು. ದೇವ್ರಿಗೆ ಅದು ಇಷ್ಟ ಆಗಲ್ಲ. ಯಾಕಂದ್ರೆ ಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ
ಪ್ರಾಯಶ್ಚಿತ್ತವಾಗಿ ನಾವು ಅರ್ಪಿಸ್ಲಿಕ್ಕೆ ಕೊಟ್ಟಂತ ಪ್ರಾಣಿಗಳು ಅವು ನಮ್ಮ ಪಾಪಕ್ಕೋಸ್ಕರ ತಾವು ಬಲಿಯಾಗ್ತಾ ಇದ್ವು. ಇಲ್ಲಿ 3 ಸಲ 7 ಟಗರುಗಳನ್ನ 7 ಹೋರಿಗಳನ್ನ ಬಲಿ ಕೊಡುವುದನ್ನ ನಾವು ನೋಡ್ತೇವೆ. ಇಲ್ಲಿ ಬಾಲಾಕನು ಆ 3 ಸ್ಥಳಗಳಿಗೆ ಹೋಗ್ತಾನೆ. ಮೊದಲನೇ ಸ್ಥಳಕ್ಕೆ ಹೋಗ್ತಾನೆ, ಅಲ್ಲಿ 7 ಹೋರಿಗಳನ್ನ ವಧಿಸುತ್ತಾನೆ, 7 ಟಗರುಗಳನ್ನ ವಧಿಸ್ತಾನೆ. ಈಗೋ ಯಜ್ಞವನ್ನ ಯೆಹೋವನಿಗೆ ಸಲ್ಲಬೇಕಾದ ಯಜ್ಞವನ್ನ ಸಮರ್ಪಿಸಿದ್ದೇನೆ, ಈಗ ಅವನ ಹೆಸರಲ್ಲೇ ಆತನ ಜನರನ್ನ ನೀನು ಶಪಿಸು ಅಂತ ಹೇಳುವಾಗ ಅವನಿಗೆ ರಾಜನ ಒಂದು ಮಾತಿಗೆ ವಿಧೇಯನಾಗಬೇಕು ಅಂತ ಅವನ ಮನಸ್ಸಲ್ಲಿದ್ರೂ ಸಹ ದೇವರು ಅವನಲ್ಲಿ ತಾನಿಟ್ಟ ಮಾತನ್ನ ಹಾಡಿಸ್ತಾ ಇರೋದ್ರಿಂದ ಅವನಿಗೆ ಆಡಕ್ಕಾಗ್ತಾ ಇಲ್ಲ ಅನ್ನೋದು ಬಿಟ್ಕೊಂಡ್ರೆ ಅವನ ಮನಸ್ಸು ರಾಜನಿಗೆ ವಿಧೇಯನಾಗುವುದೇ ಆಗಿತ್ತು. ಆದ್ರೆ ದೇವರು ಅವನಿಗೆ ತನ್ನ ಒಂದು ಶಕ್ತಿಯಿಂದ ಅವನ ಮಾತನ್ನ ಆಡಿಸ್ತಾ ಇದ್ದಾನಷ್ಟೇ. ಇಲ್ಲಿ ತನ್ನ ಆಯ್ಕೆಯನ್ನ ಮಾಡ್ಕೊಂಡಿಲ್ಲ ಯಾರು, ಬಿಳಾಮನು. ಅವನ ಆಯ್ಕೆ ಏನಿದ್ರು ರಾಜನಿಗೆ ವಿಧೇಯನಾಗಿ ಅವನಿಂದ ಬರುವಂತಹ ಉಡುಗೊರೆಯನ್ನ, ಅವನಿಂದ ಬರುವಂತಹ ಕಾಣಿಕೆಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಇವನು ಉದ್ದೇಶವಾಗಿರುತ್ತೆ. ಇಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ದೇವರು ಎಂತಹ ಒಳ್ಳೆಯವನಾಗಿರ್ತಾನೆ ಅಂತ ಹೇಳುತ್ತೆ ವಾಕ್ಯ. ಅಂತಂದ್ರೆ ದೇವರು ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವ ಆತನು ಆಗಿದ್ದಾನೆ. ಅದು ಒಂದು ಕುರಿ ಇರ್ಬೋದು, ಒಂದು ಪ್ರಾಣಿ ಇರ್ಬೋದು, ಒಂದು ಪಕ್ಷಿ ಇರ್ಬೋದು, ಎಲ್ಲದಕ್ಕೂ ದೇವರು ತನ್ನ ಕರುಣೆಯನ್ನ ತೋರಿಸುವಂತವನಾಗಿದ್ದಾನೆ. ಸಣ್ಣ ಗುಬ್ಬಿ ಜಾರಿ ಬಿದ್ದರೆ ಯೇಸು ಕರುಣಿಸಿ ನೋಡುವನು, ಹಕ್ಕಿಯನ್ನು ಪ್ರೀತಿಸಿದರೆ ನಮ್ಮನ್ನೂ ಪ್ರೀತಿಸುತ್ತಾನೆಂಬ ನಾವು ಹಾಡನ್ನ ಚಿಕ್ಕಂದಿಂದ ಹಾಡ್ಕೊಂಡ್ ಬರ್ತಾ ಇದ್ದೇವೆ. ಪ್ರಿಯರೇ, ಇದನ್ನ ನೋಡುವಾಗ ನಾವು ಏನು ಕಾಣ್ತೇವೆ ಅಂತಂದ್ರೆ, ಸ್ವಾಮಿ ಮನುಷ್ಯರನ್ನ ಮಾತ್ರವಲ್ಲ, ತಾನು ಸೃಷ್ಟಿಸಿದ ಎಲ್ಲಾ ಪ್ರಾಣಿಗಳನ್ನೂ ಸಹ ಪ್ರೀತಿಯಿಂದ ಕರುಣಿಸುವನಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಆದ್ರೆ ಇಲ್ಲಿ ಕ್ರೂರವಾಗಿ ಅವನು ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ, ಅವನಿಗಿರುವಂತಹ ದುರಾಸೆಯಿಂದ ಅದನ್ನ ಕ್ರೂರವಾಗಿ ಅವನು ದಂಡಿಸುವುದನ್ನ ನಾವು ನೋಡ್ತೇವೆ. ನೋಡಿ, ಇಂಥ ಕಷ್ಟಗಳೆಲ್ಲ ಯಾಕೆ ಬಂತು ಅಂತಂದ್ರೆ, ಈ ಜಗತ್ತಿಗೆ ನಮ್ಮ ಜೊತೆ ಪ್ರಾಣಿಗಳು ಸಹ ನರಡ್ತಾ ಇದೆ. ಅದನ್ನ ರೋಮಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನದಲ್ಲಿ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ಎಂಬುದಾಗಿ ಹೇಳ್ತೇವೆ. ಬೇರೆ ಇಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ, ಇಂತಹ ಲೋಕದಲ್ಲಿ ನಾವಿದ್ದೇವೆ. ಪ್ರಾಣಿಗಳನ್ನ ನಾವು ದಯೆಯಿಂದ ನೋಡ್ಬೇಕು, ಕರುಣಿಸಬೇಕು ಅನ್ನೋ ಒಂದು ಪಾಠವನ್ನು ಸಹ ದೇವರು ಈ ಬಿಳಾಮನ ವಿಷಯದಲ್ಲಿ ನಮಗೆ ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಅವನು 3 ಸಲ ಪ್ರಯತ್ನ ಪಟ್ಟಾಗಿಯೂ ಸಹ 3 ಸಲ ಆಶೀರ್ವಾದಗಳನ್ನೇ ನುಡಿಯುವುದನ್ನ ನಾವು ನೋಡ್ತೇವೆ. 3 ಸಲ ಪದ್ಯ ರೂಪವಾಗಿ ಅವನು ಹೇಳ್ತಾನೆ, ಪದ್ಯ ರೂಪವಾಗಿ ಅವನು ಮಾತಾಡ್ತಾನೆ. ಮೊದಲನೇ ಸಲ ಹೇಳ್ತಾನೆ, ಬಾಲಾಕನು ನನ್ನನ್ನು ಅರಾಮನಿಂದ ಕರೆಸಿದನು, ಮೋವಾಬ್ಯರ ಅರಸನು ಮೂಡಣ ಬೆಟ್ಟಗಳಿಂದ ನನ್ನನ್ನು ಬರಮಾಡಿದನು. ನೀನು ಬಂದು ಯಾಕೋಬ ವಂಶದವರು ನನಗೋಸ್ಕರ ಶಪಿಸಬೇಕು, ಇಸ್ರಾಯೇಲರಿಗೆ ದುರ್ಗತಿ ಉಂಟಾಗಲಿ ಎಂದು ಆಕ್ರೋಶಿಸಬೇಕು ಎಂದು ನನಗೆ ಹೇಳಿದನು. ನಾನು ಅವರನ್ನು ಏನೆಂದು ಶಪಿಸಲಿ? ದೇವರು ಶಪಿಸಲಿಲ್ಲವಲ್ಲ. ಏನೆಂದು ಆಕ್ರೋಶಿಸಲಿ? ಯೆಹೋವನು ಆಕ್ರೋಶಿಸಲ್ಲವಲ್ಲ. ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು, ಗುಡ್ಡದಿಂದ ಅವರನ್ನು ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ಧೂಳಿನಷ್ಟು ಅಸಂಖ್ಯವಾದ ಯಾಕೋಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದ ಆದೀತು? ಇಸ್ರಾಯೇಲರ ಕಾಲ್ಭಾಗವನ್ನಾದರೂ ಯಾರು ಹೇಳಬಲ್ಲರು? ಸಜ್ಜನರಾದವರು ಸಾಯುವ ರೀತಿಯಲ್ಲೇ ನಾನು ಸಾಯಬೇಕು, ಅವರಿಗುಂಟಾದ ಅವಸಾನವು ನನಗೂ ಆಗಬೇಕು ಅಂತ ಬಯಸ್ತಾನೆ. ಆದ್ರೆ ಜೀವಿತದಲ್ಲಿ ನಾನು ದೇವರನ್ನ ಅನುಸರಿಸಿ ಬಾಳಬೇಕು ಅಂತ ಅವನು ಬಯಸಲಿಲ್ಲ. ಇವನ ಒಂದು ಉದಾಹರಣೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಕ್ರಿಸ್ತನ ಜೊತೆ ಇದ್ದಂತಹ ಆ ಒಂದು ಯಾರು ಯೂದನ ಒಂದು ಉದಾಹರಣೆ ಇದೆ. ಹಾಗಾಗಿ ನಾವು ನೋಡ್ತೇವೆ, ಏನನ್ನ ನಾವು ನೋಡ್ತೇವೆ ಅಂತಂದ್ರೆ, ಇವನು ಸಹ ಹಣದ ಭ್ರಾಂತಿಗೆ ಬಿದ್ದು ದೇವರಿಗೆ ವಿರೋಧವಾಗಿ ನಡ್ಕೊಂಡದ್ದನ್ನ ನೋಡ್ತೇವೆ. ದೇವರ ಸುವಾರ್ಥ ಸೇವೆಯನ್ನ ನಾವು ಇಲ್ಲಿ ಹಣದ ಸಂಪಾದನೆಗೆ ತಳುಕು ಹಾಕುವುದನ್ನ ಇವರಿಬ್ಬರ ಉದಾಹರಣೆಯಲ್ಲಿ ನಾವು ಕಾಣ್ತೇವೆ. ಇವನು ರಾಜನು ಕೊಡುವಂತಹ ಹಣಕ್ಕೆ ಆಸೆ ಪಟ್ಟನು, ಯೂದನು ಆ ಒಂದು ಮಹಾಯಾಜಕರು ಕೊಟ್ಟಂತಹ 30 ಬೆಳ್ಳಿ ನಾಣ್ಯದ ವಿಷಯದಲ್ಲಿ ಅವನು ಆಸೆ ಪಟ್ಟು ತನ್ನ ಗುರುವಾದ, ತನ್ನ ರಕ್ಷಕನಾದ, ತನಗೋಸ್ಕರ ಪ್ರಾಣವನ್ನ ಕೊಡುವಂತಹ ಆ ಯೇಸುವನ್ನ ಅವನು ಹಿಡ್ಕೊಡುವುದನ್ನ ನಾವು ನೋಡ್ತೇವೆ. ಅಂತಹ ಕೆಲಸವನ್ನ ಈತನು ಸಹ ಮಾಡುವುದನ್ನು ನಾವು ಇಲ್ಲಿ ಕಾಣ್ತೇವೆ. ಬೇರೆ ಇವನ ವಿಷಯದಲ್ಲಿ
ನಾವು ಏನು ಹೇಳ್ಬೋದಾಗಿದೆ ಅಂತಂದ್ರೆ, ಇವನಿಗೆ ದ್ರವ್ಯ ಸಂಪಾದನೆಗೋಸ್ಕರ ಅವನು ಭ್ರಾಂತಿ ಹೊಂದ್ಕೊಂಡು ಅಂತ ನೋಡ್ತೇವೆ. ತಿನ್ನುವುದರಲ್ಲಿಯೂ ಜಾರತ್ವದಲ್ಲಿಯೂ ಇಸ್ರಾಯೇಲರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಕಲಿಸಿದ ದುರ್ಬೋಧೆಯನ್ನು ಅವಲಂಬಿಸಿದವರು ನಿನ್ನಲ್ಲಿ ಇದ್ದಾರೆ ಎಂಬುದಾಗಿ ಪ್ರಕಟಣೆ 2:14 ಒಂದು ವಚನದಲ್ಲಿ ಒಂದು ಸಭೆಯನ್ನ ಕುರಿತು ಪ್ರಕಟಣೆಯಲ್ಲಿ ದೇವರು ಹೇಳುವುದನ್ನ ನೋಡ್ತೇವೆ. ಆ ಸಭೆಯ ಒಂದು ಯಾವ ಸ್ವಭಾವ ಇದೆ ಅಂತಂದ್ರೆ, ಅದಕ್ಕೆ ಈ ಬಿಳಾಮನ ಸ್ವಭಾವವಿದೆ ಅಂತ ಹೇಳ್ತಾ ಇದ್ದಾನೆ. ಬಿಳಾಮನು ಯಾವ ಆ ಒಂದು ಕುಯುಕ್ತಿಯನ್ನ ಮಾಡಿದನು ಅಂದ್ರೆ, ಎಲ್ಲಿ ತನಕ ಇಸ್ರಾಯೇಲರು ದೇವರಿಗೆ ವಿಧೇಯರಾಗಿರ್ತಾರೋ ಅಲ್ಲಿಯ ತನಕ ಅವರ ಸೋಲು ಅಥವಾ ಅವರಿಗೆ ನಾನು ಶಪಿಸೋದ್ರಿಂದ ಯಾವ ಪ್ರಯೋಜನ ಉಂಟಾಗೋದಿಲ್ಲ. ಅವರು ತಮ್ಮ ನಾಶವನ್ನ ತಾವೇ ಬರಮಾಡಿಕೊಳ್ಳುವ ಹಾಗೆ ಒಂದು ಕುಯುಕ್ತಿಯನ್ನ ಅವನು ಬಾಲಕನ ಜೊತೆ ಸೇರ್ಕೊಂಡು ಮಾಡ್ತಾನೆ. ಅದೇನಪ್ಪಾ ಅಂತಂದ್ರೆ, ಅವರು ವಿಗ್ರಹಾರಾಧನೆ ಮಾಡ್ಲಿಕ್ಕೆ ಅವರನ್ನ ಅವನು ಪ್ರಚೋದಿಸ್ತಾನೆ. ಅಲ್ಲಿ ಹಾದರವನ್ನ ತನ್ನ ಜನರನ್ನ ತನ್ನ ಹೆಣ್ಣು ಮಕ್ಕಳನ್ನ ಬಿಟ್ಟು ಅವರನ್ನ ಗೆದ್ಕೊಳ್ಬೇಕು, ಅವರ ಮನಸ್ಸನ್ನ ಗೆದ್ದುಕೊಳ್ಬೇಕು ಅಂತ ಪ್ರೇರೇಪಿಸಿ ತಮ್ಮ ಮೊವಾಬ್ಯರ ಹೆಣ್ಣು ಸ್ತ್ರೀಯರನ್ನ ಮೋಹಿಸುವಂತೆ ಅವ್ರು ಮಾಡ್ತಾರೆ. ನೋಡಿ, ದೇವರ ಒಂದು ಶಾಪವನ್ನ ಕೊಡ್ಲಿಕ್ಕಾಗದೆ ಆಶೀರ್ವಾದವನ್ನೇ ಕೊಟ್ಟು ವಾಪಸ್ ಬಂದಂತಹ ಈ ಬಿಳಾಮನಿಗೆ ಇದ್ದಂತಹ ಕೆಟ್ಟ ಉದ್ದೇಶ ಏನು ಅಂತಂದ್ರೆ, ಹೇಗೂ ಇವರನ್ನ ನಾಶ ಮಾಡ್ಬೇಕು, ಇವರು ನಾಶವಾಗ್ಲಿಕ್ಕೆ ನನ್ನಿಂದ ಆಗದೆ ಇರ್ಬೋದು, ಆದ್ರೆ ದೇವರೇ ಇವರನ್ನ ನಾಶ ಮಾಡ್ಲಿ ಅಂತ ಹೇಳಿ ದೇವರಿಗೆ ವಿರೋಧವಾಗಿ ಅವನ ನಡ್ಕೊಳ್ಳೋ ರೀತಿ ಮಾಡ್ತಾನೆ. ಇದನ್ನ ತಾನೇ ಸೈತಾನು ಮಾಡ್ತಾ ಇರೋದು. ಸೈತಾನು ನಮಗೆ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಾವು ದೇವರ ಶಾಪವನ್ನು ಹೊಂದಿಕೊಳ್ಳುವ ಹಾಗೆ ನಮ್ಮ ನಡತೆ, ನಮ್ಮ ಸ್ವಭಾವವು, ನಮ್ಮ ಕೆಲಸ ಕಾರ್ಯಗಳು ಇರಬೇಕು ಅಂತ ಹೇಳಿ ನಮ್ಮನ್ನ ಹೊಂಚಿಸ್ತಾ ಹೋಗ್ತಾನೆ. ನಿಜವಾಗಿ ಸೈತಾನು ನಮ್ಮನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ನಾಶ ಮಾಡುವಂತದ್ದಾಗಿದ್ರೆ ನಮ್ಮನ್ನ ಎಲ್ಲರನ್ನೂ ನಾಶ ಮಾಡ್ಬೋದಾಗಿತ್ತು. ನಿಜವಾಗಿಯೂ ಅವನು ನಮ್ಮ ಮೇಲೆ ಯಾವ ಒಂದು ಅತ್ಯಾಚಾರವನ್ನ ಎಸಗಲಾರ. ಆ ರೀತಿ ಏನಾದ್ರೂ ಅತ್ಯಾಚಾರವನ್ನ ಎಸಗೋದಾಗಿದ್ರೆ ಅಷ್ಟು ಬಲಾಢ್ಯನಾದ ಸೈತಾನು ಎಲ್ಲರನ್ನೂ ಅತ್ಯಾಚಾರಕ್ಕೆ ಒಳ ಮಾಡ್ತಾ ಇದ್ದ. ಖಂಡಿತವಾಗಿ ಅವನಿಗೆ ಆ ಒಂದು ಅಧಿಕಾರವಾಗ್ಲಿ, ಆ ಒಂದು ಶಕ್ತಿ ಆಗ್ಲಿ. ಅವನು ಜನರನ್ನ ವಂಚಿಸುವಂತಹ ಒಂದು ಯೋಜನೆಗಳನ್ನ, ಜನರನ್ನ ವಂಚಿಸಿ ದೇವರ ಕೋಪವನ್ನ ನಮ್ಮ ಮೇಲೆ ಅವನು ಪ್ರಕಟಿಸಬೇಕು, ಆ ಮಟ್ಟಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಬೇರೆ ನಾವು ಈ ಬಿಳಾಮನ ರೀತಿಯಲ್ಲಿ ಸೈತಾನ್ ಜೊತೆ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ನಮಗಿರುವಂತಹ ದೇವಜ್ಞಾನ ಯಾವ ಪ್ರಯೋಜನಕ್ಕೂ ಬಾರದು. ನಾವು ಒಂದು ವೇಳೆ ದೇವರ ಜೊತೆ ಇದ್ದ ಪಕ್ಷದಲ್ಲಿ ನಮ್ಮ ರಕ್ಷಣೆಯು ಖಾತ್ರಿಯಾಗುತ್ತದೆ. ನಮ್ಮ ಒಂದು ಚಿತ್ತ ಅಥವಾ ನಮ್ಮ ಒಂದು ಆಯ್ಕೆ, ನಾವು ಯಾವುದನ್ನು ಮಾಡ್ಕೊಳ್ತೀವೋ ಆ ಆಯ್ಕೆ ಮೇರೆಗೆ ನಮಗೆ ನಮ್ಮ ಗತಿ ಅಂದ್ರೆ ಸದ್ಗತಿ ದುರ್ಗತಿ ಅಂತ ಏನ್ ಹೇಳ್ತೀವಿ, ನಮ್ಮ ಅಂತ್ಯಾವಸ್ಥೆ ನಮಗೆ ಖಾತ್ರಿ ಆಗುತ್ತೆ. ಒಂದು ದೇವರಿಗೆ ನಾವು ಸ್ಪಂದಿಸುತ್ತಾ ಹೋದ್ರೆ ನಮ್ಮ ರಕ್ಷಣೆ ಖಾತ್ರಿ. ನಾವು ಎಲ್ಲಾ ಜ್ಞಾನವಿದ್ದಾಗಿ, ಎಲ್ಲಾ ತಿಳುವಳಿಕೆ ಇದ್ದಾಗಿ, ನಾವು ಯಾರ ಜೊತೆ ನಾವು ಒಡನಾಟವನ್ನು ಇಟ್ಕೊಳ್ತೇವೆ, ಒಂದು ವೇಳೆ ಸೈತಾನ್ ಜೊತೆ ಒಡನಾಟ ಇಟ್ಕೊಂಡ್ರೆ ಸೈತಾನ್ ಯಾವತ್ತು ನಮ್ಮನ್ನು ರಕ್ಷಿಸುವಂತಹ ಪ್ರಯತ್ನವನ್ನ ಮಾಡಲ್ಲ. ಎಲ್ಲಾದ್ರೂ ಹೇಗಾದ್ರೂ ನಮ್ಮನ್ನ ಕೆಡುವಿ ನಾವು ನಾಶ ಹೊಂದಬೇಕು ಅನ್ನುವಂಥ ಪ್ರಯತ್ನವನ್ನೇ ಮಾಡ್ತಾ ಇದ್ದಾನೆ. ಇದನ್ನು ತಾನೇ ನಾವು ಈ ಬಿಳಾಮನ ವಿಷಯದಲ್ಲಿ ನೋಡ್ತೇವೆ. ಅಂತಹ ಒಂದು ಸ್ವಭಾವವೇ ಈ ಇಸ್ಕರಿಯುತ ಯೂದನಲ್ಲೂ ನಾವು ನೋಡ್ತೇವೆ. ಇಸ್ಕರಿಯುತ ಯೂದನು ತಾನು ಮಾಡಿದ ಒಂದು ತಪ್ಪಿಗೆ ಅಥವಾ ಪಾಪಕ್ಕೆ ಅವನು ಪಶ್ಚಾತ್ತಾಪ ಪಡದೆ, ತನಗೆ ಇಂತಹ ಒಂದು ದುಸ್ಥಿತಿ ಬಂತಲ್ಲ ಅಂತ ಹೇಳಿ ಅವನ ಆ ಪಾಪದ ಫಲಿತಾಂಶಕ್ಕೋಸ್ಕರ ಅವನು ದುಃಖಪಟ್ಟೆ ಹೊರತು ಪಾಪದ ಸಲುವಾಗಿ ದುಃಖ ಪಡಲಿಲ್ಲ. ಪಾಪದ ಸಲುವಾಗಿ ದುಃಖ ಪಟ್ಟಂತಹ ಪೇತ್ರನು ದೊಡ್ಡ ಸೇವಕನಾಗಿ ದೇವರ ಒಂದು ರಾಜ್ಯವನ್ನ ಸಾರುವಂತಹ ಒಬ್ಬ ಅಪೋಸ್ತಲನಾಗಿ ಅವನು ಪರಿವರ್ತನೆಗೊಳ್ಳುತ್ತಾನೆ. ಆದ್ರೆ ಇಲ್ಲಿ ಯೂದನು ತನ್ನನ್ನು ತಾನು ಕೆಟ್ಟ ಮಾರ್ಗಕ್ಕೆ ಒಪ್ಪಿಸಿ ತಾನು ಆತ್ಮಹತ್ಯೆಯನ್ನ ಮಾಡಿಕೊಂಡು ದೇವರಿಗೆ ದೂರ ಆಗ್ತಾನೆ. ಇಂಥ ಒಂದು ಕೆಲಸವನ್ನ ಬಿಳಾಮನ ಮಾಡೋದನ್ನ ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿ ನಾವು ಹೇಗಿದೆ ಅಂತಂದ್ರೆ, ಲೋಕದಲ್ಲಿ ಜನರನ್ನ ಸೈತಾನು ಇದೇ ಒಂದು ತಂತ್ರಗಾರಿಕೆಯಿಂದ ನಾಶಪಡಿಸುವಂಥದ್ದನ್ನ ನಾವು ನೋಡ್ತೇವೆ. ಏನಂತಂದ್ರೆ, ಇಟ್ ಈಸ್ ಎ ಪೆರಿಲಸ್ ಥಿಂಗ್ ಟು ಅಲೋ ಎನ್ ಅನ್ಕ್ರಿಶ್ಚಿಯನ್ ಟ್ರೈಟ್ ಟು ಲಿವ್ ಇನ್ ದ ಹಾರ್ಟ್. ಅಕ್ರೈಸ್ತವಾದ ಸ್ವಭಾವವನ್ನ, ಗುಣವನ್ನ ನಾವು ಹೃದಯದಲ್ಲಿ ಇಟ್ಕೊಂಡು ಬಾಳುವುದು ಬಹಳ ಅಪಾಯಕರ
ಒನ್ ಚೆರಿಶ್ ಸಿನ್ ವಿಲ್ ಲಿಟಲ್ ಬೈ ಲಿಟಲ್ ಡಿಬೇಸ್ ದ ಕ್ಯಾರೆಕ್ಟರ್. ಒಂದು ಪಾಪವನ್ನ ನಾವು ಹೃದಯದಲ್ಲಿ ಪೋಷಿಸುತ್ತಾ ಹೋದರೆ ಅದು ಹೆಜ್ಜೆ ಹೆಜ್ಜೆಯಿಂದ ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನ ಸಂಪೂರ್ಣವಾಗಿ ನಮ್ಮ ಗುಣ ಸ್ವಭಾವವನ್ನ ಸಂಪೂರ್ಣವಾಗಿ ತೆಗೆದು ಹಾಕು ಬಿಡುತ್ತದೆ. ಬ್ರಿಂಗಿಂಗ್ ಆಲ್ ಇಟ್ಸ್ ನೋಬ್ಲರ್ ಪವರ್ಸ್ ಇನ್ ಸಬ್ಜೆಕ್ಷನ್ ಟು ದ ಈವಿಲ್ ಡಿಸೈರ್. ನಮ್ಮಲ್ಲಿರುವಂತಹ ಒಳ್ಳೆಯದು ಕೆಟ್ಟದಾಗಿ ಪರಿಣಮಿಸುವಂತೆ ಮಾಡುತ್ತದೆ. ದ ರಿಮೂವಲ್ ಆಫ್ ಒನ್ ಸೇಫ್ ಗಾರ್ಡ್ ಫ್ರಮ್ ದ ಕಾನ್ಶಿಯನ್ಸ್, ದ ಇಂಟೆಲಿಜೆನ್ಸ್ ಆಫ್ ಒನ್ ಈವಿಲ್ ಹ್ಯಾಬಿಟ್, one neglect of the high claims of duty breaks down the defenses of the soul and opens the way for Satan to come in. ಒಂದು ನಮಗೆ ರಕ್ಷಣೆ ಗೋಡೆಯನ್ನು ತೆಗೆದಾಕ್ತಾ ಹೋದ್ರೆ, ಒಂದು ರೀತಿಯಲ್ಲಿ ನಾವು ನಮ್ಮ ಕರ್ತವ್ಯವನ್ನ ಸಣ್ಣದಲ್ಲಿ ನಾವು ಅದನ್ನ ನಾವು ನಿರಾಕರಿಸಿದ್ರೆ ದೊಡ್ಡ ದೊಡ್ಡ ರೀತಿಯಲ್ಲಿ ನಮಗೆ ನಮ್ಮ ಇರುವಂತಹ ರಕ್ಷಣೆ ಅಥವಾ ನಮಗಿರುವಂತಹ ಒಂದು ಬೇಲಿ ಅದು ಕಿಳ್ತಾ ಹೋಗುತ್ತೆ. ನಾವು ಇನ್ನೂ ನಿರ್ಬಲರಾಗಿ ಹೋಗ್ತಾ ಇರ್ತೇವೆ. ನಾವು ಆ ಪಾಪಗಳನ್ನ ಎದುರಿಸುವಂತ ಶಕ್ತಿಯನ್ನು ಕಳ್ಕೊಳ್ತೇವೆ. ಹಾಗಾಗಿ ದ ಓನ್ಲಿ ಸೇಫ್ ಕೋರ್ಸ್ ಈಸ್ ಟು ಲೆಟ್ ಅವರ್ ಪ್ರೇಯರ್ಸ್ ಗೋ ಫಾರ್ತ್ ಡೈಲಿ ಫ್ರಮ್ ಎ ಸಿನ್ಸಿಯರ್ ಹಾರ್ಟ್ ಆಸ್ ಡಿ ಡೇವಿಡ್, ಹೋಲ್ಡ್ ಅಪ್ ಮೈ ಗೋಯಿಂಗ್ ಇನ್ ದೈ ಪಾತ್ ದಟ್ ಮೈ ಫುಟ್ ಸ್ಟೆಪ್ಸ್ ಸ್ಲಿಪ್ ನಾಟ್. ದಾವಿದನು ಹೀಗೆ ಪ್ರಾರ್ಥನೆಯನ್ನ ಮಾಡುವುದನ್ನ ನಾವು ನೋಡ್ತೇವೆ. ಆ ಪ್ರಾರ್ಥನೆ ಹೇಗಿದೆ ಅಂತಂದ್ರೆ ಕೀರ್ತನೆಯಲ್ಲಿದೆ. ಹೇಗಿದೆ ಇದು? ಒಂದು 17ನೇ ಅಧ್ಯಾಯ 5ನೇ ವಚನವನ್ನ ನಾನು ಓದ್ತೇನೆ. ಅಲ್ಲಿ ದಾವಿದನು ತನ್ನ ಪ್ರಾರ್ಥನೆಯನ್ನ ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಈ ರೀತಿ ನಮ್ಮ ಪ್ರಾರ್ಥನೆಯಾಗಿರ್ಬೇಕು. ಸ್ವಲ್ಪವಾಗಿ ನಾವು ಸಡಿಲ ಬಿಡ್ತಾ ಹೋದ್ರೆ ಖಂಡಿತವಾಗಿ ನಾವು ಸಂಪೂರ್ಣವಾದ ರೀತಿಯಲ್ಲಿ ನಾವು ಬಿದ್ದು ಹೋಗ್ತೇವೆ. ಅದನ್ನ 81ನೇ ಅಧ್ಯಾಯದಲ್ಲೂ ನಾವು ನೋಡ್ತೇವೆ ಕೀರ್ತನೆಗಳಲ್ಲಿ. ಅದು ಹೇಗೆ ಹೇಳುತ್ತೆ ಅಂತಂದ್ರೆ 81ನೇ ಅಧ್ಯಾಯ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. 91ನೇ ಅಧ್ಯಾಯ 12. ಆದರೆ ನನ್ನ ಜನರು ನನ್ನ ಮಾತು ಕೇಳಲಿಲ್ಲ, ಇಸ್ರಾಯೇಲರು ನನಗೆ ಸಮ್ಮತಿಸಲಿಲ್ಲ. ಆದುದರಿಂದ ಇವರು ಹಠಮಾರಿಗಳು, ತಮ್ಮ ಮನಸ್ಸಿನಂತೆ ನಡೆಯಲಿ ಎಂದು ಸಡಿಲಪಟ್ಟೆನು. ಆರಂಭದಲ್ಲಿ ದೇವರ ಮಾತನ್ನು ಕೇಳದೆ ಹೋದ್ರಿಂದ 2ನೇ ಸಲ ಹೋಗಪ್ಪ, ನಿನ್ನ ಹಠವನ್ನೇ ನೀನು ನೋಡ್ಕೊ ಅಂತ ಹೇಳಿ ಬಿಡ್ತಾನೆ. ಆದ್ರೆ ದೇವರು ಅವನ ಮೇಲೆ ಕೋಪ ಮಾಡ್ಕೊಳ್ತಾನೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇಸ್ರಾಯೇಲರು ಮಾಂಸ ಕೇಳುವಾಗ ಕೊಟ್ಬಿಡ್ತಾನೆ. ಆದ್ರೆ ಮಾಂಸ ತಿಂದು ಅವರು ಬಹಳ ಸಂತೋಷದಲ್ಲಿದ್ದು ಏಕಪ್ಪ ಇಷ್ಟು ತಿಂದಿದ್ದೇವೆ ಅಂತ ಹೇಳ್ಕೊಳ್ಳೋ ಮೊದಲೇ, ಅವರ ಮನಸ್ಸಿಗೆ ಅನ್ಸೋ ಮೊದಲೇನೆ ದೇವರ ಒಂದು ಕೋಪ ಹತ್ತಿ ಅವರನ್ನು ದಹಿಸಿ ಬಿಡೋದನ್ನ ನೋಡ್ತೇವೆ. ನಾವು ಅಂದ್ಕೊಳ್ತೇವೆ ದೇವ್ರು ನಮ್ಗೆ ಒಳ್ಳೆಯ ಒಂದು ಅನುಮತಿ ಕೊಟ್ಟಿದ್ದಾನೆ, ನಾವು ಈ ಮುಂದೆ ಹೋಗ್ಬೋದು ಅಂತ ನಾವು ಧೈರ್ಯ ಮಾಡ್ತೇವೆ. ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿರುವಂತೆ ಆ ಅಭಿಪ್ರಾಯವನ್ನ ಅವನು ಎಂದೂ ಬದಲು ಮಾಡ್ಕೊಳ್ಳಲ್ಲ. ಒಮ್ಮೆ ಹೇಳಿದ್ಮೇಲೆ ಆ ಒಂದು ಮನುಷ್ಯನಂತೆ ನಾವು ದೇವರನ್ನ ನಾವು ಭಾವಿಸಬಾರ್ದು. ಮನುಷ್ಯರು ತಮ್ಮ ಅಭಿಪ್ರಾಯಗಳನ್ನ ಬೇರೆ ಮಾಡ್ಕೊಳ್ಬಹುದು, ಆ ಒಂದು ಪರಿಸ್ಥಿತಿಗೆ ತಕ್ಕ ಹಾಗೆ ವರ್ತಿಸಬಹುದು. ದೇವರು ಆ ರೀತಿ ಮಾಡಲ್ಲ. ಯಾವಾಗಲೂ ಅವನ ಸ್ವಭಾವ ಒಂದೇ ಆಗಿರ್ತದೆ, ಅವನ ಗುಣ ಒಂದೇ ಆಗಿರ್ತದೆ, ಅವನ ಆಜ್ಞೆಗಳು ಸ್ಪಷ್ಟವಾಗಿರ್ತವೆ. ಇದನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ. ಈ 17:11 ಏನ್ ಹೇಳುತ್ತೆ ನೋಡೋಣ. ಇಲ್ಲಿ 17:5 ಏನಿದೆ ಅಂದ್ರೆ, ನಿನ್ನ ಮಾರ್ಗದಲ್ಲೇ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ, ನಿನ್ನ ಮಾರ್ಗದಲ್ಲೇ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ ಎಂಬುದಾಗಿ ದಾವೀದನು ಹೇಳ್ತಾನೆ. ಅವನ ಕಾಲು ಒಮ್ಮೆ ಜಾರಿತ್ತು, ಆದರೆ ದೇವರು ಅವನ ಪಶ್ಚಾತ್ತಾಪವನ್ನ ಮನ್ನಿಸಿ ಅವನ ಪಾಪಗಳನ್ನ ಕ್ಷಮಿಸಿ ಅವನ ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ. ಮತ್ತೆ ಅವನು ಜಾರಲಿಲ್ಲ. ನನ್ನ ಸೇವಕನಾದ ದಾವೀದನನ್ನ ನೋಡು, ಅವನು ಯಥಾರ್ಥ ಹೃದಯದಿಂದ ನನ್ನನ್ನು ಸೇವಿಸ್ತಾ ಇದ್ದಾನೆ ಅಂತ ಅವನ ಪರವಾಗಿ ದೇವರು ಹೇಳ್ತಾನೆ. ಆತನು ನನ್ನ ನನ್ನ ಮನಸ್ಸಿಗೆ ಒಪ್ಪುವಂತ ಮನುಷ್ಯನು ಅಂತ ಹೇಳ್ತಾನೆ. ಬೇರೆ ಯಾಕೆ ಇದನ್ನ ನೋಡುವಾಗ ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ದೇವರು ಒಮ್ಮೆ ವಾಕ್ಯದಲ್ಲಿ ಹೇಳೋದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನನಗೆ ಅನುಮತಿ ಕೊಡ್ಬೋದು ಅಂತ ನಾವು ಆತನ ವಿರೋಧವಾಗಿ ಚಿಂತೆ ಮಾಡ್ಕೊಂಡು ಹೋದ್ರೆ ಅನುಮತಿ ಸಿಗುತ್ತೆ, ಆದ್ರೆ ಅದರಿಂದ ನಮ್ಗೇನು ಒಳ್ಳೇದಾಗೋದಿಲ್ಲ. ಅದು ನಮ್ಮ ಮೊಂಡತನಕ್ಕೆ ಸಿಕ್ಕಂತ ಅನುಮತಿ ಆಗಿರ್ತದೆ. ದೇವರ ವಾಕ್ಯ ಎಂದು ಬದಲಾಗೋದಿಲ್ಲ. ನೀನ್ ಹಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಅದನ್ನ ಮುಂದೆ ನಾಳೆ ದಿನ ಅದನ್ನ ಓದುವಾಗ ಈಗ ಮಾಡ್ಬೇಕು ಅಂತ ಎಂದೂ ಸಿಗಲ್ಲ, ಮಾಡ್ಲೇಬಾರ್ದು ಅಂತ ಹೇಳ್ತಾನೆ. ಆ ದಿನದಲ್ಲಿ ಪರಿಶುದ್ಧಾತ್ಮನು ಏನು ಹೇಳಿದ್ನು ಅದೇ ಪರಿಶುದ್ಧಾತ್ಮನು ನಮ್ಗೆ ಇವತ್ತು ಹೇಳ್ಕೊಡ್ಬೇಕಾಗಿದೆ. ಪರಿಶುದ್ಧಾತ್ಮನು ಅವತ್ತೇ ಒಂದು ಹೇಳಿ ಇವತ್ತೊಂದು ಹೇಳುವಂತ ಪ್ರಯತ್ನವನ್ನ ಮಾಡೋದಿಲ್ಲ. ಪ್ರಿಯರೇ, ಎಚ್ಚರಿಕೆಯಿಂದ ನಾವು ಜೀವಿಸೋಣ. ನಾವು ದೇವರ ವಾಕ್ಯಕ್ಕೆ ಯಾವಾಗ್ಲೂ ಮನಸ್ಸನ್ನು ಕೊಡೋಣ. ನಮ್ಮ ಹೃದಯದಲ್ಲಿರುವ ಯಾವ ಕೆಟ್ಟದ್ದನ್ನು ನಾವು ಪೋಷಿಸಬಾರ್ದು.
ನಾವು ಬಿಟ್ಟು ಜೀವಿಸಬೇಕು. ಇದೇ ದೇವರ ಚಿತ್ತವಾಗಿದೆ. ದೇವರು ಈ ಒಂದು ವಾಕ್ಯಗಳನ್ನ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಆಮೇನ್. 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 ಉತ್ತಮವಾದಂತಹ ಸಂದೇಶಕ್ಕಾಗಿ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಆಶೀರ್ವದಿಸಿ ಉಪಯೋಗಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಓಕೆ, ಇವಾಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಸಮಯ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಬೋಧಕರಾದಂತ ಎಸ್ ಟಿ ಸಾಲಮನ್ ಸರ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡಿ ಅಂತ್ಯಸ್ತವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ರಾಜ್ ರಿಚರ್ಡ್ಸನ್ ಎಕ್ಸಾಮ್ ಇದೆ PUC. ಓಕೆ, ಪ್ರೇಯರ್ ಮಾಡ್ರಿ. ರಾಜ್ ರಿಚರ್ಡ್ಸನ್ ಅವರ ಪರೀಕ್ಷೆಗಾಗಿ ಪ್ರಾರ್ಥನೆ ಮಾಡೋಣ. ಓಕೆ, ನಮಸ್ಕಾರ. ನಮ್ಮ ಮನವಿಗಾಗಿ ಪ್ರಾರ್ಥನೆ ಮಾಡಿ. KP ರವಿ ಅವರ ಮನವಿಗಾಗಿ ಪ್ರಾರ್ಥನೆ ಮಾಡೋಣ. ಫಸ್ಟ್ ವಿಕ್ರಮ್ ದಯಾನಂದ್ ಮತ್ತು ವಿಕ್ರಮ್ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಈ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ, ನಿನ್ನ ಪ್ರಿಯ ದಾಸನ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನು ಕೇಳುವಂತ ಭಾಗ್ಯವನ್ನು ಕೊಡೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ನಿಮ್ಮನ್ನ ಆಶ್ರಯಿಸಿಕೊಂಡು ನಾವು ಜೀವಿಸುವಾಗ ನಿಮ್ಮ ಆಶೀರ್ವಾದಗಳಲ್ಲಿ ನಾವು ಬೆಳೆಯುತ್ತೇವೆ ಎಂಬಂಥದ್ದನ್ನ ನೀವು ತಿಳಿಸಿದ್ದೀರಿ. ಹಾಗೂ ಸ್ವಾಮಿ, ನಾವು ಹಣದ ಆಸೆಗೆ ಹೋದ್ರೆ ನಾವು ಬಿಳಾಮನಂತೆ ಭ್ರಾಂತರಾಗಿ ನಷ್ಟಕ್ಕೆ ಅಥವಾ ನಾಶನಕ್ಕೆ ನಾವು ಗುರಿಯಾಗುವಂತವರಾಗಿದ್ದೇವೆ. ಈ ವಿಚಾರಗಳನ್ನು ಸ್ವಾಮಿ ನಿನ್ನ ಪ್ರಿಯ ದಾಸರ ಮುಖಾಂತರವಾಗಿ ನೀವು ತಿಳಿಸ್ಕೊಟ್ಟಿದ್ದೀರಿ. ನಾವು ಆತನ ಆಶೀರ್ವಾದಗಳಲ್ಲಿ ನಾವು ನಿತ್ಯ ಬೆಳೆಯುವ ಹಾಗೆ ನಮ್ಮನ್ನ ನಡೆಸರೆಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಮ್ಮನ್ನು ನಡೆಸುವ ನಮ್ಮ ಬಲದಿಂದ ಸಾಧ್ಯವಿಲ್ಲ ಸ್ವಾಮಿ. ನಾವು ಮನುಷ್ಯ ಕುಲದವರಾಗಿ ಕರ್ತನೆ ಅನೇಕ ಸಾರಿ ಸೋತು ಹೋಗುವಂತವರಾಗಿದ್ದೇವೆ. ಆದರೆ ನೀನು ನಮಗೆ ಹೆಚ್ಚಿನವಾದಂಥ ಬಲವನ್ನ, ಆ ದೈವಿಕವಾದಂಥ ಬಲವನ್ನ ನೀವು ತುಂಬಿಸುವುದಾದರೆ ಸ್ವಾಮಿ, ನಾವು ಉತ್ತಮವಂತ ಹಾದಿಯಲ್ಲಿ ನಾವು ನಡಿಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ನಮ್ಮನ್ನ ನಡೆಸರೆಂದು ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಾಮಿ, ವಿಜ್ಞಾಪನೆಗಳಿಗಾಗಿ ಕೇಳಿಕೊಂಡಿರ್ತಕ್ಕಂಥ ಅನೇಕರು ಇದ್ದಾರೆ ಸ್ವಾಮಿ. ಕೆಲವು ಪ್ರಾರ್ಥನೆಗಳಿದೆ. ರಾಜ ರಿಚರ್ಡ್ಸನ್, ನಮ್ಮ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರ ಮಗನು ಸ್ವಾಮಿ ಪರೀಕ್ಷೆಗಳನ್ನು ಬರೆಯುತ್ತಿದ್ದಾನೆ. ಅದೇ ರೀತಿಯಾಗಿ ಆತನ ಜೊತೆಯಲ್ಲಿ ಅನೇಕರು ಪರೀಕ್ಷೆಗಳನ್ನು ಬರೆಯುತ್ತಿದ್ದಾರೆ ಸ್ವಾಮಿ. ಅವ್ರಿಗೆಲ್ರಿಗೂ ಉತ್ತಮವಾದಂತ ಜ್ಞಾಪಕ ಶಕ್ತಿಯನ್ನು ಕೊಟ್ಟು ಅವರು ಓದಿರುವಂತ ಎಲ್ಲಾ ವಿಚಾರಗಳನ್ನು ನೆನಪು ತಂದುಕೊಳ್ಳುವ ಹಾಗೆ ನೀನು ಕೃಪೆ ತೋರಿಸು. ಹಾಗೂ ವಿನಯಗಾಗಿ ಪ್ರಾರ್ಥನೆ ಸ್ವಾಮಿ. ಪ್ರಿಯ ಮಗನನ್ನು ಆಶೀರ್ವಾದ ಮಾಡು, ಆತನಿಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸು ಕರ್ತನೆ. ಹಾಗೂ ಸಹೋದರ KP ರವಿಗಾಗಿ ಪ್ರಾರ್ಥನೆ, ಆತನನ್ನು ಆಶೀರ್ವಾದ ಮಾಡು ಸ್ವಾಮಿ. ಆತನ ಕೋರಿಕೆಗಳು ಏನಿದೆಯೋ ನಿನಗೆ ಗೊತ್ತುಂಟು ಕರ್ತನೆ. ಕೋರಿಕೆಗಳನ್ನೆಲ್ಲವನ್ನು ಕೂಡ ನೆರವೇರಿಸಿಕೊಟ್ಟು ಆತನ ಜೀವಿತದಲ್ಲಿ ಹಿಂದೆಂದು ಕಾಣದಂತ ಅದ್ಭುತಗಳನ್ನು ನೀನು ನಡೆಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ನಮ್ಮ ಪಾಪಕ್ಕೆ ತಕ್ಕಂತೆ ನೀನು ನಮ್ಮನ್ನು ದಂಡಿಸದೆ, ಶಿಕ್ಷಿಸದೆ, ನಮ್ಮನ್ನ ಅಪರಾಧಿಗಳೆಂದು ಕರೆಯದೆ ಸ್ವಾಮಿ, ನಮ್ಮ ಮಕ್ಕಳೆಂಬುದಾಗಿ ನೀನು ಸ್ವೀಕರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈ ಒಂದು ಉಪಯೋಗಗಳನ್ನ ನಾವು ದುರುಪಯೋಗ ಮಾಡಿಕೊಳ್ಳದೆ ನಾವು ನಿತ್ಯ ನಿನ್ನ ಹಾದಿಯಲ್ಲಿ ಬೆಳಿಲಿಕ್ಕಾಗುತ್ತೆ ನಮ್ಮನ್ನ ನಡೆಸು ಕರ್ತನೆ. ಹಾಗೂ ಇದೇ ರೀತಿಯಾಗಿ ಝೂಮ್ ಮಾಧ್ಯಮದಲ್ಲಿ ಸೇರಿರುವಂತ ಪ್ರತಿಯೊಬ್ಬೊಬ್ಬರನ್ನ ನೀನು ಹೇಳುವಾಗ ಆಶೀರ್ವದಿಸು. ಇದೇ ರೀತಿಯಾಗಿ ಸ್ವಾಮಿ, ಪ್ರತಿದಿನವೂ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನ ನಾವು ಆಧರಿಸಿಕೊಂಡು ಕಲಿತು ಅದರತ್ತ ನಾವು ನಡೀಲಿಕ್ಕಾಗುತ್ತೆ. ನಮಗೆ ಬಲವನ್ನು ಅನುಗ್ರಹಿಸು ದೇವರೇ ಸ್ವಾಮಿ. ಮತ್ತೊಂದು ಆವರ್ತಿ ಈ ಸಂದರ್ಭದಲ್ಲಿ ನಿನ್ನ ಕೃಪೆ ನಮ್ಮ ಮೇಲೆ ಹೇಳುವಾಗಿರ್ಲಿ. ಇಡೀ ದಿವಸ ಎಲ್ಲ ಈ ವಾಕ್ಯಗಳನ್ನ ನಾವು ಮರೆತು ಬಿಡದೆ ಮಲಕು ಹಾಕುತ್ತಾ ಸ್ವಾಮಿ ನಿನ್ನನ್ನು ಆಶ್ರಯಿಸಿ ಜೀವಿಸುವ ಹಾಗೆ ಮತ್ತು ಅದರ ಪ್ರಯುಕ್ತವಾಗಿ ನಿಮ್ಮ ಆಶೀರ್ವಾದಗಳಲ್ಲಿ ನಾವು ಬೆಳೆಯುವ ಹಾಗೆ ನಮ್ಮನ್ನ ಬಲಪಡಿಸಿ ನಡೆಸುತ್ತಾ ಬರಬೇಕೆಂದು ಕಾರ್ಯಕರ್ತನ ಬುದ್ಧ ರಕ್ಷಕನಾದಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡುವವರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳಿಗೆ ಸೇರಿಸ ಕೇಳಿನಿಂದ ತಪ್ಪಿಸು.
ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ಇಂದು ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬನೇ ನಮ್ಮ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ವಿಶೇಷವಾದಂತ ರಾಗವನ್ನು ಹಾಡಿರ್ತಕ್ಕಂಥ ನಿನ್ನ ಪ್ರಿಯ ದಾಸರ ಮೇಲೆಯೂ, ಹಾಗೂ ಸಹೋದರಿ ಮ್ಯಾಗಿಯವರು ಮಾಡಿರ್ತಕ್ಕಂಥ ಆರಂಭದ ಪ್ರಾರ್ಥನೆ ಮೇಲೆಯೂ, ಹಾಗೂ ದಿನನಿತ್ಯವಾಗಿ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತೆ ಎಂ ರಾಜುರವರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೆನ್. 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 ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ಮಾರ್ಗ್ರೆಟ್ ಅವರಿಗೆ ವಂದನೆ ಸಲ್ಲಿಸ್ತೇನೆ. ವಿಶೇಷ ಗೀತೆಯೊಂದಿಗೆ ಸಂದೇಶವನ್ನು ತಂದಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಅಂತ್ಯ ಆಶೀರ್ವಾದವನ್ನು ನೀಡಿದಂತ ಬೋಧಕರಂತೆ ಎಸ್ ಟಿ ಸಾಲಮನ್ ಸಾರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ಈ ದಿನ ಆತನ ನಾಮಕ್ಕೆ ಭಯಭಕ್ತುಳ್ಳವರಾಗಿ ನಡ್ಕೊಳ್ಳುವ ಹಾಗೆ ನಮ್ಮನ್ನ ನಡೆಸಿ ಎಲ್ಲ ಆರೋಗ್ಯ ಸುಕ್ಷೇಮಗಳನ್ನ ತುಂಬಿಸಿ ನಮ್ಮನ್ನು ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲೆಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೆ ಸಾಯಂಕಾಲ ಎಚ್ಚರವಾಗಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಪಾಠಗಳಿಗೆ ಹಾಜರಾಗುವಂತೆ ಕರ್ತನು ನಮ್ಮನ್ನ ನಡೆಸಲೆಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನ ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದ ಬೋಧಕರೇ, ಧನ್ಯವಾದ. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ಧನ್ಯವಾದಗಳು. ಒಳ್ಳೆ ಹಾಡನ್ನು ಮಾಡಿದ್ದಾರೆ.